ಅಲ್ಲ ಅಲ್ಲೆಲ್ಲರೂ ಮುಂದೆ ಜೋಶಲ್ಲಿ ಸವಾಲ್ ಹಾಕ್ಬಿಟ್ಟು ಇಲ್ಲಿ ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬಿಟ್ರೆ ಏನರ್ಥ? ಮೀಟ್ರ್ ಆಫ್ ಆಗೈತೆ ಅಂತ ಅರ್ಥ. ಎದ್ದಿ ಅಗ್ರ ಕೊದ್ಬಿಡ್ತೀನಿ ನೋಡು. ಮೀಟ್ರ್ ಅಂತೆ. ಏಯ್ ಯಾವಾಗಲ ಮೀಟ್ರ್ ಆಫ್ ಆಗೈದು? ಏನೋ ಓಸಿ ಅದೇ ಸ್ವಲ್ಪ ಪುಳಕ್ಕಂತೈತಿ ಆಟೆ. ಅದನ್ನೇ ಅಫೀಸಿಯಲ್ ಆಗಿ ಮೀಟ್ರ್ ಆಫ್ ಆಗೈತೆ ಎಂದಿದ್ದು ಕಣೋ. ಅಣ್ಣ, ಕ್ರಿಕೆಟ್ ಇಸ್ ವೆರಿ ಈಸಿ ಯು ನೋ. ವೆರಿ ವೆರಿ ಈಜಿ. ಏನು ಕುಂಟೆ ಬಿಲ್ಲ ಅನ್ಕೊಂಬಿಟ್ಟ. ನಮಗೆ ಕ್ರಿಕೆಟ್ ಅಂತಾನೆ ಸರಿಯಾಗಿ ಹೇಳಕ್ ಬರಕ್ಕಿಲ್ಲ. ಇವಾಗೇನು ಕರೆಕ್ಟಾಗಿ ಹೇಳ್ದ? ಕ್ರಿಕೆಟು ಅಂತಾನೆ ಹೇಳ್ದೆ, ಅದು ಕ್ರಿಕೆಟ್. ನೋಡ್ದ ಇದೇ ಕಷ್ಟ. ಇನ್ನು ಹೆಂಗೆ ಆಡೋದು ಅಂತ ಅಣ್ಣನ ಟೆನ್ಷನ್ನು. ನನ್ನ ಗಂಡ ತುಂಬಿದ ಸಭೆಯಲ್ಲಿ ನಮ್ಮ ಹಳ್ಳಿ ಮಕ್ಳಿಗೋಸ್ಕರ ನಾನು ನಿಲ್ತೀನಿ, ನಿಮ್ಮನ್ನ ಸೋಲ್ಸಿ ಓಡಿಸ್ತೀನಿ ಅಂತ ಹೇಳಿದಾಗ ನನ್ನ ಕಣ್ಣಿಗೆ ನೀನು ಯಾವ ಥರ ಕಾಣಿಸ್ತೆ ಗೊತ್ತಾ? ಯಾವ ಥರ ಕಾಣಿಸ್ದೆ? ಕಲಿಯುಗದ ಕರ್ಣ ಅಂಬರೀಷ್ ಅವ್ರ ಥರ ಕಾಣಿಸ್ತೆ. ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣಿಸ್ತೆ. ಟೈಗರ್ ವಿಷ್ಣು ದಾದನ್ ಥರ ಕಾಣಿಸ್ತೆ. ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ ಅಂತ ಕೇಳಿದ್ದ ಅಣ್ಣ ಅವ್ರ ಥರ ಕಾಣಿಸ್ತೆ. ಇಲ್ಲಿ ಬಂದು ಕೂತ್ಕೊಂಡು ಹಿಂಗಾಡ್ತಿದ್ಯಲ್ಲ, ಏನ್ ಮಾಡೋಣ? ಇವಳಿಗೆ ಏನನ್ನ ಪಾರು, ಅದು ಸಿನಿಮಾ, ಅದು ಬ್ಯಾರೆ, ಇದು ನಿಜ ಜೀವನ. ಅಯ್ಯೋ, ಅದು ಯಾವುದೋ ಹಿಂದಿ ಪಿಕ್ಚರ್ ಐತೆ, ಅದ್ರಾಗೆ ಈ ತೆರಿಗೆ ವಸೂಲಿನ ಬಿಟ್ಕೊಡಿ ಅನ್ಕೊಂಡು ಕ್ರಿಕೆಟ್ ಆಡ್ತಾರೆ, ಆಮೇಲೆ ಗೆಲ್ತಾರೆ. ಹಂಗೈತಿ ಕತೆ. ಆದರೆ ನಮ್ಮ ಕತೆ ಹಂಗಲ್ಲ. ನಾವು ಕ್ರಿಕೆಟ್ನ ಈ ತೆಂಗಿನ ಮರದ ಮಟ್ಟೆಯಲ್ಲಿ ಬ್ಯಾಟ್ ಮಾಡ್ಕೊಂಡು, ಆಮೇಲೆ ಈ ಅಂಟ್ಕೈ ಮರದಿಂದ ಬಿದ್ದಿರುತ್ತಲ್ಲ, ಅದನ್ನೇ ಉಂಡೆ ಮಾಡ್ಕೊಂಡು ಬಾಲು ಅಂತ ಆಡ್ದವು. ಅಂತದ್ರಾಗಿ ಪ್ಯಾಟೆ ಮಂದಿ ಜೊತೆ ಹೆಂಗಾಡೋಣ? ಏಟೊಂದು ಕಷ್ಟ ಐತೈತೆ ಅಂತ ನಿಂಗೆ ಗೊತ್ತಾಯ್ಕಿಲ್ಲ ಪಾರು, ಗೊತ್ತಾಯ್ಕಿಲ್ಲ. ಹಂಗಂತ ಕಾನ್ಫಿಡೆನ್ಸ್ ಕಳ್ಕೊಂಬಾರ್ದಣ್ಣ. ಮರವಾದಿ ಕಳ್ಕೊಳಕ್ಕಿಂತ ಅದೇ ವಾಸಿ ಕಣವ. ನಮ್ತವ ಏನೈತೆ? ಏನು ಅನುಭವ ಆಯ್ತಾ ಅಥವಾ ಈ ಟೆಕ್ನಿಕ್ ಆಯ್ತಾ? ಏನೈತೆ? ಆತ್ಮವಿಶ್ವಾಸ, ನ್ಯಾಯ ಐತೆ, ನೀತಿ ಐತೆ. ಇದ್ರ ಮೇಲೆ ಮಾಕಾಳವನ ಆಶೀರ್ವಾದ ನಮ್ಮ ಮೇಲೆ ಐತೆ. ಇದ್ಯಾವುದು ನಮ್ಮ ಎದುರಾಳಿತವ ಇಲ್ಲ. ಅಲ್ಲ, ಈ ತೀರ್ಥ ಕ್ಷೇತ್ರನ ಕಸದ ತೊಟ್ಟಿ ಮಾಡಕ್ ಹೊರಟಿದಾರ. ಅನ್ಯಾಯವಾಗಿ ಕಾಲ್ ಕೆರ್ಕೊಂಡು ಮಕ್ಕಳಾಡ ಆಟದ ಮೈದಾನನ ಕವಳಿಸೋಕ್ ನೋಡ್ತಾ ಇದ್ದಾರ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಈ ಹಳ್ಳಿ ಶಕ್ತಿ ಏನು ಅಂತ ನಾವು ತೋರಿಸ್ಬೇಕು. ಇಟ್ಟುಂಡು ಮಕ್ಕಳು ಇಟ್ಟಾಡ್ಸ್ಕೊಂಡು ಹೊಡೆಯೋದನ್ನ ಈ ಹಳ್ಳಿ ಹೆಂಗಸರು ನೋಡೋಕ್ಕೆ ಆಸೆ ಪಡ್ತವ್ರೆ. ನಮ್ಮಲ್ಲಿ ಆತ್ಮಸ್ಥೈರ್ಯ ವಿಶ್ವಾಸ ಇದ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ, ಗೆಲ್ಲೇಬೇಕು. ನೋಡ್ರಲ್ಲ, ಅದು ಯಾರು ಬರ್ತಾರೋ ಬರಲಿ, ಹೋಗ್ಬಿಟ್ಟು ಉಜ್ಜಾಡ್ಬಿಡ್ಬ. ನಮ್ಮ ಹಳ್ಳಿ ಐಕ್ಳಿಗೆ ಮೈದಾನ ಉಳಿಸ್ಕೊಡ್ಬೇಕು. ನಮ್ಮ ಹಳ್ಳಿ ಕಸ ತೊಟ್ಟಿ ಆಗೋದನ್ನ ತಪ್ಪಿಸ್ಬೇಕು. ನಾಳೆಯಿಂದನೇ ತಾಲೀಮ್ ಶುರು ಕಂಡ್ರಲ್ಲ, ಶುರು. ಶಿವಣ್ಣಂಗೆ 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 ಶಿವಣ್ಣಂಗೆ. ಅಣ್ಣ ಬಂದಾಯ್ತು ತಾನೆ, ಮತ್ತೆ ಇನ್ನೂ ಅನೇಕ ಟೆನ್ಷನ್ ಅಲ್ಲಿ ಇದ್ಯಾ? ಅಯ್ಯೋ ಮಾವ, ನನ್ನ ಗಂಡನ್ ಯಾವುದೋ ಹೊಸ ಅವತಾರದಲ್ಲಿ ತೋರಿಸ್ತೀನಿ ಅಂದ್ರು, ಅದಕ್ಕೆ ಏನ್ ಮಾಡ್ತಾರೋ ಏನೋ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನಮ್ಮಪ್ಪ ಯಾರು ಗೊತ್ತಲ್ಲ, ಮಿಲ್ಟ್ರಿ ಮ್ಯಾನು. ಅಲ್ಲಿ ಕಲ್ತಿದ್ ವಿದ್ಯೆನೆಲ್ಲ ಇಲ್ಲಿ ಹಾಕ್ಬಿಟ್ಟು ಹೊಸ ಅಣ್ಣನ್ ತಂದ್ಬಿಡ್ಬೋದು. ನನ್ನ ಗಂಡನೇ ಬದ್ಲಾಕ್ ಹೊಸ ಮನುಷ್ಯ ಆಗಾಯ್ತು, ಇನ್ ಏನೇನಾಗುತ್ತೋ ನೋಡೋಣ ತಾಳು. ರಶ್ಮಿ, ಮಾವ, ನನ್ನ ಮಗನ್ನ ರೆಡಿ ಮಾಡ್ತಾ ಇದ್ದೀನಿ. ಹೆಂಗ್ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ನಿನಗೆ ಗುರ್ತೇ ಸಿಗಬಾರ್ದು, ಹಂಗ್ ರೆಡಿ ಮಾಡ್ತಾ ಇದ್ದೀನಿ. ಆದ್ರೆ ಅಮಾಸೆಯಲ್ಲಿ ಬಿದ್ದಿರೋದಕ್ಕೆ
ಇವನು ದೃಷ್ಟಿ ತೆಗಿಬೇಕು. ಆರತಿ ತಟ್ಟೆ ರೆಡಿ ಮಾಡ್ಕೋ. ಸರಿ ಮಾವ ಸರಿ. ಭಾನು ಹೋಗಿ ಆರತಿ ತಟ್ಟೆ ತಗೊಂಬಾರ. ಸರಿ ಅದಕ್ಕೆ. ಇವಳದೇನ್ ಮೆರಿತಾವಳು, ಆವಯ್ಯ ಅದೇನ್ ಮೆರೆಸ್ತಾವಳು. ಸೀನಂಗ್ ಬುದ್ಧಿ. ಬಂದ್ಯಾ ಬಾನು? ಹಾಕೆ ಬಂದೆ. ಮಾವ ಆರತಿ ತಟ್ಟೆ ರೆಡಿ. ಈಗ್ಲಾರು ನನ್ ಗಂಡನ್ ತೋರ್ಸಿ. ಬಾನು, ನಿಮ್ಮ ಮತ್ತಿಗೆ ಶಾಕ್ ಆಗ್ಬಿಡ್ಬೇಕು, ಹಂಗ್ ರೆಡಿ ಮಾಡಿದ್ದೀನಿ. ನಿಮ್ಮ ಮತ್ತಿಗೆ ಕಣ್ಣು ಮುಚ್ಚು, ಕರ್ಕೊಂಬರ್ತಿದ್ದೀನಿ. ನೀವಿಷ್ಟ ಹೇಳಿದ್ರಲ್ಲ, ಸಾಕು ಬಿಡಿ. ಅದಕ್ಕೆ ಇಟ್ಕೊಡಿ. ಅಯ್ಯೋ ನೀನು ಸೇರ್ಕೊಂಡ್ಯಾ? ಏನ್ ಬಾನು ಇವೆಲ್ಲ? ಸುಮ್ಮನೆ ಇರಿ ಅದಕ್ಕೆ. ಅಪ್ಪ ಕರ್ಕೊಂಡು ಬನ್ನಿ. ಅಣ್ಣ, ಏನೋ ಇದು ಹಿಂಗ್ ಚೇಂಜ್ ಆಗೋಗಿದ್ಯಾ? ಇದು ನನ್ ಕಣ್ಣು ನಂಗೆ ನಂಬಕ್ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ನೀವೇನಾ? ನಾನೇ ಎಂ ಶ್ರೀನಿವಾಸ್ ಗೌಡ ಅಲಿಯಾಸ್ ಜಿಮ್ ಸೀನಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಗುಡಿ, ರೋಲ್ ನಂಬರ್ 38, ಅಪ್ಪಯುಂತಾವ ಬೇಜಾನೇಟು, ಕ್ಲಾಸ್ ಅಲ್ಲಿ ಲಾಸ್ಟು, ಲವ್ ಫಸ್ಟು. ಎಸ್ ಸರ್. ಯವ್ವ, ಇವ್ನ್ ನನ್ ಮಗ ಅಲ್ಲ, ಇವ್ನ್ ನನ್ ಮಗ ಅಲ್ವೇ ಅಲ್ಲ. ಹೆಂಡ್ತಿಗ್ ಸಲಾಮ್ ಹೊಡ್ಕೊಂಡು ಗುಲಾಮ ಆಗಿರೋ ನನ್ ಮಗ ಆಗಕ್ ಸಾಧ್ಯನೇ ಇಲ್ಲ. ಅಮಾವಾಸ್ಯೆ ದಿನ ಬಿದ್ದು ತಲೆ ತಿರುಗ್ಬಿಟ್ಟೈತೆ ಇವನ್ಗೆ. ಅಪ್ಪ ಮಕ್ಕಳು ಸೇರ್ಕೊಂಡು ಅದೇನಾರ ಮಾಡ್ಕೊಳ್ಳಿ, ನನ್ನಂತೂ ಇದಕ್ಕೆಲ್ಲ ಕರಿಬೇಡಿ, ನಾನೇ ಆಟಕ್ಕಿಲ್ಲ.